ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ವ್ಲಾಗ್ಸ್. ನಿಮ್ಮ ಮುದ್ದಾದ ಮಗುವಿನ ನನಗೂ ಸದಾಕಾಲ ಹೀಗೆ ಇರಬೇಕು ಅಂದರೆ ಒಂದು 10 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ. ಮಕ್ಕಳಿಗೆ ಔಟ್ಸೈಡಿಂದ ತಂದು ಲಿಪ್ಸ್ಟಿಕ್ಗಳನ್ನು ಹಚ್ಚೋ ಬದಲು ಮನೆಯಲ್ಲೇ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಕಲರ್ಫುಲ್ಲಾಗಿರ್ತಕ್ಕಂಥ ಲಿಪ್ ಬಾಮನ್ನು ರೆಡಿ ಮಾಡ್ಕೋಬಹುದು. ಮಕ್ಕಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಅಲ್ವಾ? ಇದನ್ನು ನಾವು ಮಾಡಿಕೊಡೋದ್ರಿಂದ ಇದನ್ನು ಅವರು ಹೇಗೆ ಬಳಸಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಇದು ಹೊಟ್ಟೆಗೂದ್ರೂ ಸಹ ತೊಂದರೆ ಏನಾಗೋದಿಲ್ಲ. ಅದಕ್ಕೆ ನಾನಿಲ್ಲಿ ಒಂದು 10ರಿಂದ 11 ಬಟನ್ ರೋಸಸನ್ನು ತಗೊಂಡಿದ್ದೀನಿ. ಇವಾಗ ಅದರಲ್ಲಿರ್ತಕ್ಕಂಥ ಪೆಟಲ್ಸನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೋಬೇಕು. ಇದನ್ನು ಒಂದು 3ರಿಂದ 4 ಸತಿ ನೀಟಾಗಿ ತೊಳ್ಕೊಳ್ಳಿ. ಇದರಲ್ಲಿ ಖಾರ ಏನಾದರೂ ರುಬ್ಬಿದರೆ ತುಟಿಗೆ ಖಾರ ಆಗಬಹುದು. ಅದರಿಂದ ತೊಳ್ಕೊಬಿಟ್ಟು ಅದರಲ್ಲಿ ಈ ಪೆಟಲ್ಸನ್ನೆಲ್ಲ ಸೇರಿಸ್ಕೋಬೇಕು. ಒಂದು ಸತಿ ಇದನ್ನು ರುಬ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಶುದ್ಧವಾದ ತುಪ್ಪನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ತುಪ್ಪ ಇಲ್ಲ ಅನ್ನೋರು ಒಂದು ಒಳ್ಳೆಯದಾಗಿರ್ತಕ್ಕಂಥ ಕೋಕೋನಟ್ ಆಯಿಲನ್ನು ಬಳಸ್ಕೋಬಹುದು. ಅದನ್ನು ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳೋಣ. ಇವಾಗ ನಾವು ರುಬ್ಬಿರ್ತೀರಲ್ವ ಈ ಪೇಸ್ಟು, ಈ ರೋಸ್ ಪೆಟಲ್ ಪೇಸ್ಟನ್ನು ಇನ್ನೊಂದು ಬಟ್ಲಿಗೆ ನೀಟಾಗಿ ಎಲ್ಲ ತೆಗೆದು ಸೇರಿಸ್ಕೊಳ್ಳೋಣ. ಇವಾಗ ಗಾಳಿ ತುಂಬ ಬೀಸ್ತಾ ಇರುತ್ತೆ. ಔಟ್ಸೈಡ್ ಹೋದರೆ ಸಾಕು ಲಿಪ್ಸ್ ಎಲ್ಲ ತುಂಬ ಡ್ರೈ ಆಗಿಬಿಡುತ್ತೆ. ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ತಾ ಇರ್ತೀವಲ್ವ, ಇಂಥ ಟೈಮಲ್ಲಿ ಅವರ ತುಟಿ ತುಂಬ ಡ್ರೈ ಆಗಿ ಒಡೆದಂಗೆ ಆಗಿಬಿಡುತ್ತೆ. ಈ ರೀತಿ ಲಿಪ್ ಬಾಮನ್ನು ರೆಡಿ ಮಾಡಿಕೊಂಡು ಅವರ ತುಟಿಗೆ ಹಚ್ಚಿ ಕಳಿಸೋದ್ರಿಂದ ತುಟಿ ಕಲರ್ಫುಲ್ಲಾಗಿ ಇರುತ್ತೆ, ಹಾಗೆ ಅದು ಡ್ರೈ ಸಹ ಆಗೋದಿಲ್ಲ. ಇವಾಗ ನಾವು ಬಟ್ಲಲ್ಲಿ ಸೇರಿಸ್ಕೊಂಡಿದ್ವಲ್ಲ ಅದನ್ನು ಈ ನೀರಲ್ಲಿ ಇಟ್ಕೊಂಡು ಡಬಲ್ ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮತ್ತೆ ತುಪ್ಪನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ, ರೋಸ್ ಪೆಟಲಲ್ಲಿರ್ತಕ್ಕಂಥ ನೀರೆಲ್ಲ ಇವಾಗ ಬಂದ್ಬಿಡುತ್ತೆ. ಈ ಥರ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸೊಪ್ಪು ಸಾಫ್ಟ್ ಆಗಿಬಿಡುತ್ತೆ. ಅದನ್ನು ನಾವು ಇವಾಗ ಶೋಧಿಸ್ಕೋಬೇಕು. ಒಂದು ಬಟ್ಟೆಯಲ್ಲೂ ಸಹ ಇದನ್ನು ಹಾಕಿ ಶೋಧಿಸ್ಕೋಬಹುದು. ಇವಾಗ ನೀಟಾಗಿ ಇದನ್ನು ಶೋಧಿಸ್ಕೊಬಿಡಿ. ಕ್ಲೀನಾಗಿ ಬಂದ್ಬಿಡುತ್ತೆ. ಈ ರೀತಿ ನಾವು ಆರಾಮಾಗಿ ಮನೆಯಲ್ಲೇ ಅವ್ರಿಗಿಷ್ಟ ಆಗಿರ್ತಕ್ಕಂಥ ಕಲರ್ಫುಲ್ಲಾಗಿರ್ತಕ್ಕಂಥ ಲಿಪ್ ಬಾಮನ್ನು ಮಾಡಿಕೊಡ್ಬಹುದು. ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಲಿಪ್ಸ್ಟಿಕ್ ಕಾಣಿಸೋಕ್ಕಿರಲ್ಲ, ಹಚ್ಕೊಂಡ್ಬಿಡ್ತಾರೆ. ಅದರಲ್ಲಿ ತುಂಬ ರಾಸಾಯನಿಕಗಳಿರುತ್ತೆ, ತುಟಿಗೂ ಸಹ ತುಂಬ ತೊಂದರೆ ಆಗುತ್ತೆ. ಈ ಥರ ಲಿಪ್ಸ್ಟಿಕ್ಕನ್ನು ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಅವರು ಹೆಲ್ತ್ಗೂ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ರೋಸ್ ಪೆಟಲಲ್ಲಿರ್ತಕ್ಕಂಥ ಈ ನೀರನ್ನೆಲ್ಲ ಚೆನ್ನಾಗಿ ಒಂದು ಬಟ್ಲಲ್ಲಿ ಸೋಸ್ಕೊಬಿಡೋಣ. ಇದರ ಜೊತೆ ತುಪ್ಪನೂ ಸಹ ಹಾಕಿದ್ದೀವಲ್ವ, ಚೆನ್ನಾಗಿ ಬಂದ್ಬಿಡುತ್ತೆ. ಈ ಮಿಕ್ಕಿರೋದನ್ನು ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಕೋಬಹುದು. ಅದರಿಂದ ಇವಾಗ ಈ ಶೋಧಿಸ್ಕೊಂಡಿರ್ತಕ್ಕಂಥ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಅರ್ಧ ಗಂಟೆಗಳ ಕಾಲ ಇಟ್ಟು ಬರೋಣ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಲೈಟಾಗಿ ಸಾಫ್ಟ್ ಆಗುತ್ತೆ, ಹಾಗೆ ಪಿಂಕ್ ಕಲರು, ಲೈಟ್ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ಇವಾಗ ಇದನ್ನು ಫ್ರಿಜ್ಜಲ್ಲಿಟ್ಟು ಅರ್ಧ ಗಂಟೆ ಆಗಿದೆ. ಮೇಲೆ ನೋಡಿ ತುಪ್ಪ ಎಲ್ಲ ಈ ಥರ ಗಡ್ಡೆ ಕಟ್ಟಿರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ತುಂಬ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲೇ. ಇವಾಗ ನನ್ನ ಮಗಳು ಕಾಯ್ತಾ ಇದ್ದಾಳೆ, ಯಾವಾಗ ರೆಡಿ ಆಗುತ್ತೆ, ಯಾವಾಗ ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಕೈ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಅರ್ಧ ಗಂಟೆ ನಂತರನೂ ಫ್ರಿಜ್ಜಲ್ಲಿ ಇಡಬೇಕು. ನಾವು ಸ್ವಲ್ಪ ಹಚ್ಕೊಂಡು ನೋಡೋಣ ಅಂತ ಇವಾಗ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ನೀಟಾಗಿ ತುಟಿಗೆಲ್ಲ ಹಚ್ಕೊಂಡು ನೋಡ್ತಾ ಇದ್ದೀವಿ ಹೇಗೆ ಬರುತ್ತೆ ಅಂತ. ಇದು ಲೈಟಾಗಿ ಪಿಂಕ್ ಕಲರ್ ಬಂದಿದೆ,
ತುಟಿ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಲ್ವಾ? ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವರು ಖುಷಿಯಿಂದ ಹಚ್ಕೊಂಡು ಹೋಗ್ತಾರೆ. ಇವಾಗ ನಾನು ಇದನ್ನು ಇನ್ನು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ಬರ್ತೀನಿ. ನಂತರ ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ನನ್ನ ಮಗಳು ಸ್ಕೂಲ್ಗೆ ಹೋಗುವಾಗ ಇದನ್ನು ಹಚ್ಕೊತಾ ಇದ್ದಾಳೆ. ತುಂಬ ಚೆನ್ನಾಗಿರುತ್ತೆ. ತಪ್ಪದಿರ ಇದನ್ನು ನೀವು ಸಹ ಮಾಡಿ ಮನೆಯಲ್ಲಿ ಇಟ್ಕೊಳ್ಳಿ. ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ತುಟಿ ಎಷ್ಟು ಸಾಫ್ಟಾಗಿ ಆಗಿತ್ತು, ಕಲರು ಸಹ ತುಂಬ ಚೆನ್ನಾಗಿ ಬಂದಿತ್ತು. ಯಾವುದೇ ಲಿಪ್ಸ್ಟಿಕ್ಗಿಂತನೂ ಇದು ಕಡಿಮೆ ಇರಲಿಲ್ಲ. ನಾವು ಸಹ ಮನೆಯಲ್ಲಿದ್ದಾಗ ಆರಾಮಾಗಿ ಇದನ್ನು ಬಳಸಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇದರಲ್ಲಿ ತುಪ್ಪ ಹಾಗೆ ರೋಸ್ ಪೆಟಲ್ಸನ್ನು ಮಾತ್ರ ಬಳಸಿದ್ದೀವಿ. ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಟಿಗಳು ತುಂಬ ಕಲರ್ಫುಲ್ಲಾಗಿ ಹಾಗೆ ಸಾಫ್ಟಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.